ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಅಪ್ಶಿಫ್ಟ್ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿ ನಿಮ್ಮ ಶಾಲೆಯಲ್ಲಿ ನೀವು ಆಯ್ಕೆಯಾಗಿರುವಂಥ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು. ಸೊ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಒಂದು ಐಡಿಯಾವನ್ನು ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೊಂದು ಬ್ಯಾಡ್ಜ್ ಕೂಡ ಸಿಗುತ್ತೆ, ಸರ್ಟಿಫಿಕೇಟ್ ಕೂಡ ಸಿಗ್ತದೆ. ಈ ಒಂದು ಪ್ರಮಾಣ ಪತ್ರ ನಿಮಗೆ ಮುಂದಿನ ಒಂದು ಭವಿಷ್ಯ ಜೀವನದಲ್ಲಿ ಬಹಳಷ್ಟು ಉಪಯೋಗವಾಗುವಂಥದ್ದು ಇದೆ. ಸೊ ಹಾಗಾದರೆ ಈ ಒಂದು ಕೋರ್ಸಿಗೆ ನಾವು ಯಾವ ರೀತಿ ಜಾಯಿನ್ ಆಗಬೇಕು, ಯಾವ ರೀತಿ ಈ ಕೋರ್ಸ್ನಲ್ಲಿ ಏನೆಲ್ಲ ಕಂಟೆಂಟ್ ಬರ್ತದೆ, ಭಾಳ ವಿವರವಾಗಿರುವಂಥ ಒಂದು ವಿಡಿಯೋನ ಮಾಡ್ತೇವೆ. ಸೊ ವಿದ್ಯಾರ್ಥಿಗಳನ್ನು ಕೋರ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕನಿಷ್ಠ 2 ರಿಂದ 3 ವಿಡಿಯೋಗಳನ್ನು ನಾವು ಇಲ್ಲಿ ಅಪ್ಲೋಡನ್ನು ಮಾಡ್ತೇವೆ. ಸೊ ಪ್ರಥಮವಾಗಿ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಮೊಬೈಲಿನಲ್ಲಿ ಗೂಗಲ್ ಸರ್ಚ್ ಇಂಜಿನ್ ಓಪನ್ ಮಾಡಬೇಕು. ಮಾಡಿ ka.unisolve ಅಂತ .org ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಡಬೇಕು. ಕೊಟ್ಟಾಗ ನಮಗೆ ಇಲ್ಲಿ ಅಪ್ಶಿಫ್ಟ್ ಅಂತ ಬರುತ್ತೆ. ka.unisolve.org ಅಂತ ಒಂದು ಸರ್ಚ್ ರಿಸಲ್ಟ್ ನಿಮಗೆ ಬರ್ತದೆ. ಈಗ ನಾವು ಈ ಒಂದು ಸರ್ಚ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಈ ಒಂದು ಅಪ್ಶಿಫ್ಟ್ ಏನಿದೆ, ಈ ಒಂದು ಅಪ್ಶಿಫ್ಟ್ ಮೇಲೆ ಈ ರೀತಿ ಒಂದು ನಮ್ಗೆ ಏನಾಗುತ್ತೆ, ಹೋಮ್ ಸ್ಕ್ರೀನ್ ಬರುತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ನಿಮಗೆ ಲಾಗೌಟ್ ಆಗಿ ಈ ಒಂದು ಪ್ರೊಸೆಸನ್ನು ನಿಮಗೆ ತೋರಿಸ್ತೀನಿ. ಸರಿ, ಸೊ ಆದಮೇಲೆ ನಾವು ಈ ಅಪ್ಶಿಫ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿಯ ಹೋಮ್ ಸ್ಕ್ರೀನ್ ನಿಮಗೆ ಓಪನ್ ಆಗ್ತದೆ. ಈ ರೀತಿ ಸ್ಕ್ರೀನ್ ನಿಮಗೆ ಕಾಣ್ತದೆ ಇಲ್ಲಿ. ಸೊ ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ, ಒಂದು ರಿಜಿಸ್ಟರು, ಮತ್ತೊಂದು ಲಾಗಿನ್. ಸೊ ಹಾಗಾದರೆ ಆ್ಯಸ್ ಎ ಸ್ಟೂಡೆಂಟಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಯಾವುದನ್ನು ಆಯ್ಕೆ ಮಾಡಬೇಕು ಸರ್ ಅಂದಾಗ ನಾವು ಲಾಗಿನ್ ಎಂಬ ಆಪ್ಷನ್ಸನ್ನು ನಾವು ಕ್ಲಿಕ್ ಮಾಡ್ತೀವಿ. ಸೊ ಲಾಗಿನ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ಆದಮೇಲೆ ಈಗಾಗಲೇ ನಿಮ್ಮ ಶಾಲೆಯ ನೋಡಲ್ ಟೀಚರ್ ಏನಿರ್ತಾರೆ ಅವರು ನಿಮಗೆ ಒಂದು ಯೂಸರ್ ನೇಮನ್ನು ಕೊಟ್ಟಿರ್ತಾರೆ, ಹಾಗೂ ಒಂದು ಪಾಸ್ವರ್ಡನ್ನು ಕೂಡ ನಿಮಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮಗೆ ಪ್ರಥಮವಾಗಿ ಫಸ್ಟ್ ಬಾಕ್ಸ್ನಲ್ಲಿ ಯೂಸರ್ ನೇಮ್ ಅಂತ ಏನು ಕೊಟ್ಟಿರ್ತಾರೆ ಅದನ್ನು ಎಂಟ್ರಿ ಮಾಡಿ, ಕೆಳಗಡೆ ಪಾಸ್ವರ್ಡ್ ಕೊಟ್ಟಿರ್ತಾರೆ ಸರ್, ಅದನ್ನು ಕೂಡ ನೀವು ಎಂಟ್ರಿ ಮಾಡಬೇಕು. ಸೊ ಆದಮೇಲೆ ಕೆಳಗಡೆ ಲಾಗಿನ್ ಎಂಬ ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ರೆಡೆನ್ಷಿಯಲ್ ಕೆಲವೊಂದು ಬಾರಿ ಇಲ್ಲಿ ರಾಂಗ್ ಆಗಿರ್ತದೆ, ಸರಿಯಾಗಿರುವಂಥ ಕ್ರೆಡೆನ್ಷಿಯಲ್ನೆಲ್ಲ ಎಂಟ್ರಿ ಮಾಡಬೇಕು. ಸೊ ಆದಮೇಲೆ ಒಂದು ಗಮನಿಸಬೇಕು, ಈ ರೀತಿ ಲಾಗಿನ್ ಆಗುವಾಗ ನಿಮ್ಮ ಹತ್ರ ಟೀಚರ್ ಲಾಗಿನ್ ಮತ್ತು ಸ್ಟೂಡೆಂಟ್ ಲಾಗಿನ್ ಅಂತ 2 ಆಪ್ಷನ್ ಬರುತ್ತೆ. ನೀವು ವಿದ್ಯಾರ್ಥಿಗಳಾಗಿದ್ದಲ್ಲಿ ಇಲ್ಲಿ ಸ್ಟೂಡೆಂಟ್ ಅಂತ ಮೊದಲು ಸೆಲೆಕ್ಟ್ ಮಾಡಿ ಆಮೇಲೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ. ಟೀಚರ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದರೆ ಲಾಗಿನ್ ಆಗೋದಿಲ್ಲ. ಸರಿ, ನಾನು ಅದನ್ನೇ ಎಂಟ್ರಿ ಮಾಡಿ ಕೆಳಗಡೆ ಲಾಗಿನ್ ಎಂಬ ಆಪ್ಷನ್ಸ್ ಕೊಟ್ಟಿದ್ದೀನಿ. ಎಸ್, ಹಿಯರ್ ಇಟ್ ಈಸ್. ಈಗ ನಿಮ್ಮ ಒಂದು ಟ್ರೈನಿಂಗ್ ಏನಿದೆ, ನಿಮ್ಮ ಒಂದು ಆನ್ಲೈನ್ ತರಬೇತಿ ಏನಿದೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಏನಾಗುತ್ತೆ ಅಂದರೆ ವೆಲ್ಕಮ್ ಸ್ಟೂಡೆಂಟ್ಸ್ ಅಂತ ಬರುತ್ತೆ. ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಈ ಒಂದು ಸ್ಕ್ರೀನನ್ನು ಸ್ಕ್ರೋಲ್ ಮಾಡ್ತಾ ಹೋಗಿ. ಇಲ್ಲಿ ಸ್ಟಾರ್ಟ್ ಜರ್ನಿ ಎಂಬ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಷ್ಟು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಒಂದು 6 ಪ್ರಶ್ನೆಗಳು ಬರ್ತದೆ. ಅದು ಹೇಗೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಅಥವಾ ಬಹು ಆಯ್ಕೆಯ ಪ್ರಶ್ನೆ ಅಂತ ನಾವು ಹೇಳ್ತೀವಿ. ಸೊ ನಾವೇನು ಮಾಡಬೇಕು, ಪ್ರತಿಯೊಂದು ಪ್ರಶ್ನೆಯನ್ನು ಓದಬೇಕು. ಕಾಂಗ್ರ್ಯಾಚುಲೇಷನ್ಸ್, ವಿ ಆರ್ ಎಕ್ಸೈಟೆಡ್ ಟು ಸಿ ಯು ಬಿಗಿನ್ ಯುವರ್ ಪ್ರಾಬ್ಲಮ್ ಸಾಲ್ವಿಂಗ್ ಜರ್ನಿ. ಹೌ ಆರ್ ಯು ಫೀಲಿಂಗ್ ರೈಟ್ ನಾವು ಅಂದರೆ ಎಕ್ಸೈಟೆಡ್, ನರ್ವಸ್, ಕಾಮ್. ನಿಮಗೆ ಈ ಒಂದು ಟ್ರೈನಿಂಗ್ ಬಗ್ಗೆ ಏನಾಗ್ತಾಯಿದೆ, ಎಕ್ಸೈಟೆಡ್ ಆಗಿದೆಯಾ, ಭಾಳ ನರ್ವಸ್ ಫೀಲ್ ಆಗ್ತಾ ಇದ್ದೀರಿ, ಅಥವಾ ಕನ್ಫ್ಯೂಸ್ ಆಗಿದ್ದೀರಾ ಅಂತ. ಎಕ್ಸೈಟೆಡ್ ಇದ್ದರೆ ಎಕ್ಸೈಟೆಡ್, ನಾನು ಎಕ್ಸೈಟೆಡ್ ಆಗಿದ್ದೀನಿ. ಹೌ ಕಾನ್ಫಿಡೆಂಟ್ ಆರ್ ಯು ಟಾಕಿಂಗ್ ಟು ನ್ಯೂ ಪೀಪಲ್ ಇನ್ ಯುವರ್ ಕಮ್ಯುನಿಟಿ. ಹೊಸ ವ್ಯಕ್ತಿಗಳೊಂದಿಗೆ ಮಾತಾಡುವಾಗ ಸಮಾಜದಲ್ಲಿ, ಸಮಾಜದಲ್ಲಿ ಸೊ ಹೇಗೆ ಆಗ್ತದೆ. ಐ ನೆವರ್ ಟಾಕ್ ಟು ನ್ಯೂ ಪೀಪಲ್, ನಾನು ಯಾರ ಜೊತೆನೂ ಮಾತಾಡೋದಿಲ್ಲ. ಐ ಫೀಲ್ ಅಫ್ರೇಡ್ ವೆನ್ ಎವರ್ ಐ ಹ್ಯಾವ್ ಟು ಟಾಕ್ ನ್ಯೂ ಪೀಪಲ್. ಬೇರೆಯವ್ರ ಜೊತೆ ಮಾತಾಡುವಾಗ ಭಾಳ ಹೆದರಿಕೆ ಆಗ್ತದೆ ನನಗೆ. ಐ ಆಮ್ ಕಾನ್ಫಿಡೆಂಟ್ ಬಟ್ ಡೋಂಟ್ ಟಾಕ್ ಟು ನ್ಯೂ ಪೀಪಲ್. ನಾನು ಭಾಳ ಕಾನ್ಫಿಡೆಂಟ್ ಆಗಿದ್ದೀನಿ, ಆದರೆ ನಾನು ಹೊಸ ಒಂದು ವ್ಯಕ್ತಿಗಳ ಜೊತೆಗೆ ನಾನು ಮಾತಾಡೋದಿಲ್ಲ. ಐ ಆಮ್ ವೆರಿ ಕಾನ್ಫಿಡೆಂಟ್, ಐ ಹ್ಯಾವ್ ಟಾಕ್ ಟು ನ್ಯೂ ಪೀಪಲ್. ನಾನು ಕಾನ್ಫಿಡೆಂಟ್ ಕೂಡ ಇದ್ದೀನಿ, ಹಾಗೂ ಜೊತೆಯಲ್ಲಿ ಬೇರೆಯವರ ಜೊತೆ ಚೆನ್ನಾಗಿ ಮಾತು ಕೂಡ ಆಡ್ತೀನಿ ನಾನು. ಸೊ ಆ ಆಪ್ಷನ್ಸನ್ನು ನಾನು ಸೆಲೆಕ್ಟ್ ಮಾಡಿದೆ. ಹೌ ಡು ಯು ಫೀಲ್ ಅಬೌಟ್ ಗೋಯಿಂಗ್ ಟು ಸ್ಕೂಲ್ ಎವ್ರಿ ಡೇ. ದಿನನಿತ್ಯ ಶಾಲೆಗೆ ಹೋಗುವಾಗ ಹೇಗೆ ಅನಿಸ್ತದೆ ನಿಮಗೆ ಅಂತ. ನಾಟ್ ಎಕ್ಸೈಟ್ ಏನು ಆಗೋದಿಲ್ಲ, ಎಕ್ಸೈಟ್ ಆಗುತ್ತೆ ಕೆಲವೊಂದು ಬಾರಿ ಶಾಲೆಗೆ ಹೋಗುವಾಗ ಭಾಳ ಖುಷಿ ಅನಿಸ್ತದೆ. ಎಕ್ಸೈಟೆಡ್ ಮೋಸ್ಟ್ ಆಫ್ ದ ಟೈಮ್ಸ್, ಪ್ರತಿದಿನ ನಮಗೆ ಎಕ್ಸೈಟ್ ಆಗಿರುತ್ತೆ. ಆಲ್ವೇಸ್ ಎಕ್ಸೈಟೆಡ್ ಅಂತ ನಾನು ಆಪ್ಷನ್ಸ್. ಹೌ ವೆಲ್ ಡು ಯು ನೋ ಅಬೌಟ್ ದ ಪೀಪಲ್ ಆ್ಯಂಡ್ ಪ್ಲೇಸಸ್ ಇನ್ ಯುವರ್ ಕಮ್ಯುನಿಟಿ. ಅದರಲ್ಲಿ ನಾಟ್ ವೆರಿ ವೆಲ್. ಹೌ ವೆಲ್ ಡು ಯು ನೋ, ನಿಮ್ಮ ಸಮಾಜದಲ್ಲಿ, ನಿಮ್ಮ ಸುತ್ತಮುತ್ತ ಮನೆಯಲ್ಲಿರುವಂಥ, ನಿಮ್ಮ ಸಮುದಾಯದಲ್ಲಿರುವಂಥ ವ್ಯಕ್ತಿಗಳನ್ನು ನೀವು ಎಷ್ಟು ಅರಿತಿದ್ದೀರಿ ಅಂತ ಇದೆ. ಇದ್ರು ನನಗೆ ನಾಟ್ ವೆರಿ ವೆಲ್, ನನಗೆ ಗೊತ್ತಿಲ್ಲ. ಐ ನೋ ಫ್ಯೂ ಪ್ಲೇಸಸ್, ಕೆಲವೊಂದು ಪ್ಲೇಸಸ್ ಗೊತ್ತು ನನಗೆ. ಐ ನೋ ಮೆನಿ ಪ್ಲೇಸಸ್ ಬಟ್ ಓನ್ಲಿ ಫ್ಯೂ ಪೀಪಲ್. ಪ್ಲೇಸಸ್ ಭಾಳಷ್ಟು ಗೊತ್ತು, ಕೆಲವು, ಆದರೆ ಪೀಪಲ್ಸ್ ಸ್ವಲ್ಪ ಜನ ಗೊತ್ತು ನನಗೆ. ಇಲ್ಲಿ ಪ್ಲೇಸಸ್ಸು ಗೊತ್ತು, ಪೀಪಲ್ಸು ಗೊತ್ತಿದ್ದರೆ 4 ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ವಾಟ್ ಯು ಥಿಂಕ್ ಅಬೌಟ್ ವರ್ಕಿಂಗ್ ಟುಗೆದರ್ ಇನ್ ಎ ಟೀಮ್ ಟು ಕಂಪ್ಲೀಟ್ ಎ ಟಾಸ್ಕ್. ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಟೀಮ್ನಲ್ಲಿ ಮಾಡೋದ್ರಿಂದ ಆಗುವಂಥ ಒಂದು ಲಾಭ ಏನು, ಅದ್ರ ಬಗ್ಗೆ ನಿಮ್ಮ ವಿಚಾರ ಏನು ಅಂತ ಇದೆ.
ಐ ಹ್ಯಾವ್ ನೆವರ್ ವರ್ಕ್ಡ್ ಆರ್ ಲೈಕ್ಡ್ ವರ್ಕಿಂಗ್ ಇನ್ ಎ ಟೀಮ್. ನಾನು ಟೀಮಲ್ಲಿ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಐ ಲೈಕ್ ವರ್ಕಿಂಗ್ ಇನ್ ಎ ಟೀಮ್ ಬಟ್ ನೆವರ್ ಹ್ಯಾಡ್ ಎ ಅಪಾರ್ಚುನಿಟಿ. ಗುಂಪಿನಲ್ಲಿ ಕೆಲಸ ಮಾಡಬೇಕಾಗಿದೆ, ನನಗೆ ಅವಕಾಶ ಸಿಕ್ಕಿಲ್ಲ. ಐ ಹ್ಯಾವ್ ವರ್ಕ್ಡ್ ಇನ್ ಎ ಟೀಮ್ ಬಿಫೋರ್ ಬಟ್ ನೆವರ್ ಲೈಕ್ಡ್ ಇಟ್. ನಾನು ಈಗಾಗಲೇ ಗುಂಪಿನಲ್ಲಿ ಕೆಲಸ ಮಾಡಿದ್ದು ನನಗೆ ಇಷ್ಟನೇ ಆಗೋದಿಲ್ಲ. ಐ ಹ್ಯಾವ್ ವರ್ಕ್ಡ್ ಇನ್ ಎ ಟೀಮ್ ಮೆನಿ ಟೈಮ್ಸ್ ಐ ಎಂಜಾಯ್ ಇಟ್. ಸೊ 4 ಆಪ್ಷನ್ಸ್ ಇದೆ, ಅದರಲ್ಲಿ ನಿಮಗೆ ಯಾವುದು ಅನ್ನಿಸ್ತದೆ ಅದನ್ನು ಹಾಕಿ. ಡು ಯು ಪಾರ್ಟಿಸಿಪೇಟ್ ಇನ್ ಎನಿ ಆನ್ಲೈನ್ ಕೋರ್ಸ್? ಯಾವುದಾದ್ರೂ ಆನ್ಲೈನ್ ಕೋರ್ಸ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಎಸ್ ಅನ್ನಿ, ಅದರ್ವೈಸ್ ನೋ ಇದ್ದರೆ ನೋ ಅಂತಾನೆ. ಇಷ್ಟು ಮಾಡಿ ಸಬ್ಮಿಟ್ ಕೊಡಬೇಕು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಫಸ್ಟ್ ನೀವೇನು ಮಾಡ್ತೀರಿ, ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಕೊಡಿ. ಈ ಸರ್ವೆಯನ್ನು ಎಲ್ಲರೂ ಕಂಪ್ಲೀಟನ್ನು ಮಾಡಬೇಕಾಗ್ತದೆ. ಆಗ ನಾವು ಕಾಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ, ಓಕೆ ಅಂತ ಕೊಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಜರ್ನಿ ಅಂತ ಬಂತು. ನಮಗೆ ಆಲ್ರೆಡಿ ಒಂದು ಬ್ಯಾಡ್ಜ್ ಇಲ್ಲಿ ಸಿಕ್ಕಿದೆ ನೋಡಿ. ಯೂಸರ್ ಪ್ರೊಫೈಲ್ನಲ್ಲಿ ಬ್ಯಾಡ್ಜು ಸಿಕ್ತು. ನಾವು ಈಗ ಸರ್ವೆ ಕಂಪ್ಲೀಟ್ ಮಾಡ್ಕೊಳ್ಳಿ, ಒಂದು ಬ್ಯಾಡ್ಜು ನಮಗೆ ಇಲ್ಲಿ ಸಿಗ್ತದೆ ಇಲ್ಲಿ. ಸೊ ಇಷ್ಟಾದಮೇಲೆ ಇಲ್ಲಿ ಕೂಡ ಸಿಗ್ತದೆ ನಮ್ಮ ಟೀಮ್ನಲ್ಲಿ ಯಾವ ವ್ಯಕ್ತಿ ಈ ಒಂದು ಸರ್ವೆ ಕಂಪ್ಲೀಟ್ ಮಾಡಿರ್ತಾರೆ ಅದು ರೈಟ್ ಮಾರ್ಕ್ ಬರ್ತದೆ, ಗ್ರೀನ್ ಇಂಕು. ಅದು ನೀವು ನಿಮ್ಮ ಟೀಮ್ನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ ಅವರ ಪ್ರೋಗ್ರೆಸ್ಸನ್ನು ಕೂಡ ನೀವು ನೋಡ್ಬೋದು. ನೋಡಿ ಯಾರು ಮಾಡಿಲ್ಲ ಅವರಿಗೆ ನೀವು ಸಜೆಷನ್ ಕೊಡ್ಬೋದು, ನಿಮ್ಮ ಸರ್ವೆ ಇನ್ನೂ ಆಗಿಲ್ಲ ಮಾಡಿ ಅಂತ ನಿಮ್ಮ ಫ್ರೆಂಡ್ಸಿಗೆ ನೀವು ಹೇಳಲಿಕ್ಕೆ ಸಾಧ್ಯ. ಸರಿ, ಇಷ್ಟಾದಮೇಲೆ ನಾವು ನೆಕ್ಸ್ಟ್ ಮಾಡುವಂಥದ್ದು ಏನು ಸರ್? ಸೊ ಇಷ್ಟಾದಮೇಲೆ ನಾವು ನೇರವಾಗಿ ಇಲ್ಲಿ ಲೆಫ್ಟ್ ಸೈಡ್ ಗಮನಿಸ್ತಾ ಇದ್ದೀರಿ, ಪ್ರೀ ಸರ್ವೆ ಡ್ಯಾಶ್ ಬೋರ್ಡ್ ಕೋರ್ಸಸ್ ಅಂತ ಇದೆ. ಸೊ ಇಲ್ಲಿ ನಾವು ಕೋರ್ಸಸ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಸೊ ಕೋರ್ಸ್ ಎಂಬ ಆಪ್ಷನ್ನ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ಲೆಸನ್ಸ್ ಬರುತ್ತೆ, ಪಾಠಗಳು ಬರ್ತದೆ. ಇಲ್ಲಿ ಎಲ್ಲ ಪಾಠಗಳು ವಿಡಿಯೋ ರೂಪದಲ್ಲಿದೆ, ಭಾಳ ಅದ್ಭುತವಾಗಿರುವಂಥ ಪಾಠಗಳು ಇದೆ. ಸೊ ನೀವೇನು ಮಾಡಬೇಕು, ಇನ್ ದಿಸ್ ಕೋರ್ಸ್ ಯು ವಿಲ್ ಲರ್ನ್ ಟು ಅಬ್ಸರ್ವ್ ದ ವರ್ಲ್ಡ್ ಅರೌಂಡ್ ಯು. ನಿಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ತಿಳಿದುಕೊಳ್ಳಲಿಕ್ಕೆ ಈ ಒಂದು ಕೋರ್ಸ್ನಲ್ಲಿ ಅವಕಾಶ ಇದೆ. ವರ್ಕ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಾಲ್ವ್ ಸಮ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅರೌಂಡ್ ಯು. ಗುಂಪಿನಲ್ಲಿ ನಿಮ್ಮ ಗೆಳೆಯರೊಂದಿಗೆ ಕೆಲಸ ಮಾಡಲಿಕ್ಕೆ ಸಿಗ್ತದೆ ಇಲ್ಲಿ ಅಂತ. ಯಾಕಂದರೆ ನೋಡಿ, ಈ ಕೋರ್ಸ್ ಮಾಡುವಾಗ ನಿಮ್ಮದೇ ಆಗಿರುವಂಥ ಟೀಮ್ ಇದೆ. ಬೇರೆ ಟೀಮ್ನವರು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾವ ಕೋರ್ಸನ್ನು ಎಷ್ಟು ಕಂಪ್ಲೀಟ್ ಮಾಡಿದ್ದಾರೆ ಅದನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ. ಅವರು ನಿಮಗಿಂತ ಮುಂದೆ ಹೋಗುವಾಗ ನೀವು ಕೂಡ ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಮಾಡ್ಬೋದು, ಅಥವಾ ಹಿಂದುಳಿದಿರುವಂಥ ವಿದ್ಯಾರ್ಥಿಗಳನ್ನು ಮುಂದೆ ತರುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ. ದಿಸ್ ಈಸ್ ಗೋಯಿಂಗ್ ಟು ಬಿ ಆನ್ ಎಕ್ಸೈಟಿಂಗ್ ಜರ್ನಿ ಆ್ಯಂಡ್ ಯು ಆರ್ ದ ಸೂಪರ್ ಹೀರೋಸ್ ಆಫ್ ದಿಸ್ ಪ್ರೋಗ್ರಾಮ್. ಈ ಕಾರ್ಯಕ್ರಮದ ಹೀರೋಸ್ ನೀವು, ಸೂಪರ್ ಹೀರೋಸ್ ನೀವು. ಯು ವಿಲ್ ಲರ್ನ್ ನ್ಯೂ ಥಿಂಗ್ಸ್, ಹೊಸ ವಿಷಯಗಳನ್ನು ಕಲಿಸ್ತೇವೆ. ವರ್ಕ್ ಆನ್ ಪ್ರಾಜೆಕ್ಟ್, ಬಿಲ್ಡ್ ಬೆಟರ್ ರಿಲೇಷನ್ಶಿಪ್, ಹೊಸ ಒಂದು ಸಂಬಂಧಗಳನ್ನು ವರ್ಲ್ಡ್ ಅರೌಂಡ್ ಯು, ನಿಮ್ಮ ಪ್ರಪಂಚದ ಸುತ್ತಮುತ್ತ ಇರುವಂಥ ವಿಷಯಗಳ ಬಗ್ಗೆ ಅರಿತೀರಿ, ಆ ಒಂದು ಸಂಬಂಧಗಳನ್ನು ತಿಳಿದುಕೊಳ್ತೀರಿ. ವಿ ಹೋಪ್ ಯು ಎಂಜಾಯ್ ದಿಸ್ ಲರ್ನಿಂಗ್ ಪ್ರೊಸೆಸ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಖಂಡಿತವಾಗಿ ಕೂಡ ಈ ಕೋರ್ಸ್ ಉದ್ದಕ್ಕೂ ಕೂಡ ಭಾಳಷ್ಟು ಎಂಜಾಯ್ಮೆಂಟನ್ನು ನೀವು ಪಡೀತೀರಿ. ನಮ್ಮ ಒಂದು ಚಾನಲ್ನಲ್ಲಿ ಕೂಡ ರೆಗ್ಯುಲರ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ನಿಮ್ಮ ಕೋರ್ಸ್ ಬಗ್ಗೆ. ಸೊ ಇಷ್ಟಾದಮೇಲೆ ಕೆಳಗಡೆ ಸ್ಟಾರ್ಟ್ ಕೋರ್ಸ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಸೊ ಇಷ್ಟು ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇನ್ಸ್ಪಿರೇಷನ್ ಅಂತ ಇದೆ. 4 ವೀಡಿಯೋಸ್ಗಳು ಬರುತ್ತೆ ಇಲ್ಲಿ. ಒಂದೇದು ಅವರ್ ಫ್ಯೂಚರ್ ಅಂತ. ಇಲ್ಲಿ ಅವರ್ ಫ್ಯೂಚರ್ ಅಂದರೆ ಪ್ರತಿಯೊಂದು ಹೆಡ್ನಲ್ಲಿ ತಾವಿಲ್ಲಿ ಗಮನಿಸಬೇಕು. ಪ್ರತಿಯೊಂದು ಹೆಡ್ನಲ್ಲಿ ನಾನು ಮತ್ತೆ ಬ್ಯಾಕ್ ಹೋಗಿ ತೋರಿಸಿರ್ತೀನಿ. ಕೋರ್ಸಸ್ಗೆ ಹೋಗ್ತೀವಿ. ಇಲ್ಲಿ ಎಷ್ಟು ಟಾಪಿಕ್ ಇದೆ, ಟೋಟಲ್ ನಾವು ಟಾಪಿಕ್ ಇದ್ದಿದ್ದು ಎಷ್ಟು, ಇನ್ಸ್ಪಿರೇಷನ್ ಒಂದು, ಮೀ ಆ್ಯಂಡ್ ಅಸ್ ಒಂದು, ಫೀಲ್ ಆ್ಯಂಡ್ ಫೈಂಡು, ಎಕ್ಸ್ಪ್ಲೋರು, ಗಿವ್ ಐಡಿಯಾಸ್, ಮೇಕ್ ಆ್ಯಂಡ್ ರೆಸ್ಟ್. ಟೋಟಲ್ ಇರುವಂಥದ್ದು 4 ಚಾಪ್ಟರ್ಸ್ ಇದೆ, 4 ಲೆಸನ್ಸ್ ಇದೆ. 1ನೇ ಚಾಪ್ಟರ್ನಲ್ಲಿ ನೀವು ನೋಡಬೇಕಾಗಿರುವಂಥದ್ದು 4 ವೀಡಿಯೋ, 2ನೇ ಚಾಪ್ಟರ್ನಲ್ಲಿ ನೋಡಬೇಕಾಗಿರುವಂಥದ್ದು 2 ವೀಡಿಯೋ, 3ನೇ ಚಾಪ್ಟರ್ನಲ್ಲಿ ನೋಡಬೇಕಾಗಿರುವಂಥದ್ದು 4 ವೀಡಿಯೋ, 4ನೇ ಚಾಪ್ಟರ್ನಲ್ಲಿ 4 ವೀಡಿಯೋ, 5ನೇ ಚಾಪ್ಟರ್ನಲ್ಲಿ 5 ವೀಡಿಯೋ ಮತ್ತು 6ನೇ ಚಾಪ್ಟರ್ನಲ್ಲಿ 5 ವೀಡಿಯೋಗಳನ್ನು ನೀವು ನೋಡಬೇಕು. ಓಕೆ, ಡನ್. ಈಗ ಮತ್ತೆ ನಾವು ಇಲ್ಲಿ ಕ್ಲಿಕ್ ಮಾಡಬಾರ್ದು, ಕಂಟಿನ್ಯೂ ಕೋರ್ಸಿಗೆ ಕ್ಲಿಕ್ ಮಾಡಬೇಕು. ಸರಿ, ಈಗ ಇನ್ಸ್ಪಿರೇಷನ್ 1ನೇ ಚಾಪ್ಟರ್ ಓಪನ್ ಆಗಿದೆ, 4 ವೀಡಿಯೋಗಳು ನಾವು ನೋಡಬೇಕಾಗಿದೆ. ಸೊ ಏನು ಮಾಡಬೇಕಂದ್ರೆ 4 ವೀಡಿಯೋಗಳನ್ನು ನೋಡುವಾಗ, ಪ್ರತಿಯೊಂದು ವೀಡಿಯೋ ನೋಡುವಾಗ ವೀಡಿಯೋ ನೋಡಿ, ಅದರಲ್ಲಿ ಬರುವಂಥ ಒಂದು ನೋಟ್ಬುಕ್ ಮಾಡಬೇಕು. ಸಪ್ರೇಟ್ ಆಗಿರುವಂಥ ಕಿಂಗ್ ಸೈಜ್ ನೋಟ್ಬುಕ್ ಮಾಡಿ ಪ್ರತಿಯೊಂದು ಪಾಠದ ಹೆಸರನ್ನು ಬರೆದು ವಿಡಿಯೋ ನಂಬರ್ 1 ಅದರಲ್ಲಿರುವಂಥ ವಿಷಯಗಳನ್ನು ಬರೀಬೇಕು, ವಿಡಿಯೋ ನಂಬರ್ 2 ಅದರಲ್ಲಿರುವಂಥ ವಿಷಯಗಳನ್ನು ಬರೀಬೇಕು. ಸೊ 4 ವೀಡಿಯೋಗಳನ್ನು ನೀವು ನೋಡಬೇಕು. ಪಾಯಿಂಟ್ಸ್ಗಳನ್ನು ಬರೆದಾದ್ಮೇಲೆ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ನಿಮ್ಮದು ಕ್ವಿಜ್. ಸೊ ಇಷ್ಟು ಒಂದು ಕೋರ್ಸಸನ್ನು ನೋಡಿದ ಮೇಲೆ ನಿಮಗೆ ಏನಾಗ್ತದೆ ಅಂದರೆ ಆ ಒಂದು ಕ್ವಿಜ್ಜನ್ನು ಅಟೆಂಡ್ ಮಾಡಲಿಕ್ಕೆ ಸಾಧ್ಯ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಇದರಲ್ಲೇ ಅಡಿಯಲ್ಲಿ ಬರುವಂಥ 4 ವೀಡಿಯೋಸ್ಗಳನ್ನು ನೋಡಿದ್ದೇನೆ. ಈಗ ಕ್ವಿಜ್ಜನ್ನು ನಾವು ಅಟೆಂಡ್ ಮಾಡಬೇಕು. ಅಲ್ಲಿ ಬಂದಾಗ ಲೆಟ್ ಸ್ಟಾರ್ಟ್ ಅಂತ ಬರುತ್ತೆ. ಇಲ್ಲಿ ಫೈಂಡಿಂಗ್ ಪ್ರಾಬ್ಲಮ್ಸ್ ಅರೌಂಡ್ ಯು ಆ್ಯಂಡ್ ಟ್ರೈಂಗ್ ಟು ಸಾಲ್ವ್ ದೆಮ್ ಮೇಕ್ಸ್ ಯು, ಅಂದರೆ ನಿಮ್ಮ ಸುತ್ತಮುತ್ತಲೂ ಒಂದು ಸಮಸ್ಯೆಗಳನ್ನು ನೋಡುವಂಥದ್ದು, ಅದನ್ನು ಪರಿಹಾರ ಮಾಡುವಂಥದ್ದು ಬಗ್ಗೆ ಕೇಳಿದಾಗ ಪ್ರಾಬ್ಲಮ್ ಅಬ್ಸರ್ವರ್, ಪ್ರಾಬ್ಲಮ್ ಮೇಕರ್, ಪ್ರಾಬ್ಲಮ್ ಸಾಲ್ವರ್. ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸಾಲ್ವ್ ಮಾಡಬೇಕಾದಾಗ ನೀವು ಪ್ರಾಬ್ಲಮ್ ಸಾಲ್ವರ್ ಅಂತ ಆಗ್ತೀರಿ.
ನೆಕ್ಸ್ಟ್ ಅದ್ರ ಬಗ್ಗೆ ಒಂದಿಷ್ಟು ಅಂಶಗಳು ಕೂಡ ಬರುತ್ತೆ ಇಲ್ಲಿ ಏನಂದರೆ ಗ್ರೇಟ್ ಯುವರ್ ಎ ಪ್ರಾಬ್ಲಮ್ ಸಾಲ್ವರ್ ಟು ಡು ಯು ವಾಂಟ್ ಟು ನೋ ಅಬೌಟ್ ಫ್ಯೂ ಪ್ರಾಬ್ಲಮ್ ಸಾಲ್ವರ್ಸ್ ಆಫ್ ಯುವರ್ ಏಜ್. ಇಲ್ಲಿ ನಿಮಗೆ ಪ್ರಾಬ್ಲಮ್ ಸಾಲ್ವರ್ ಇದ್ದೀರಿ, ಸಮಸ್ಯೆಯನ್ನು ಬಗೆಹರಿಸುವವರಿದ್ದೀರಿ, ಅದರ ಬಗ್ಗೆ ಒಂದಿಷ್ಟು ಹೆಚ್ಚಿನ ಮಾಹಿತಿ ಬೇಕಾದರೆ ಆ ವಿದ್ಯಾರ್ಥಿಗಳು ಅಲ್ಲಿ ಅದನ್ನು ನೋಡಲಿಕ್ಕೆ ಸಾಧ್ಯ, ಓದಬೇಕು. ಅದಾದಮೇಲೆ ಮತ್ತೆ ಕಂಟಿನ್ಯೂ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ ಮತ್ತೆ ಒಂದು ಪ್ರಶ್ನೆ ನಿಮಗೆ ಬರ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ಆ್ಯಕ್ಷನ್ಸ್ ವಿಲ್ ರೆಡ್ಯೂಸ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ, ಇದೇನು ತಾಪಮಾನ ಹೆಚ್ಚಾಗ್ತಾ ಇದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಯಾವ ಆ್ಯಕ್ಷನ್ ತೊಗೋಬೇಕು? ಕೇರ್ಫುಲ್ ಯೂಸ್ ಆಫ್ ನ್ಯಾಚುರಲ್ ಗ್ಯಾಸಸ್, ಕಟಿಂಗ್ ಡೌನ್ ಟ್ರೀಸ್, ರೀಸೈಕ್ಲಿಂಗ್ ಆಫ್ ಯೂಸ್ಡ್ ಪ್ರಾಡಕ್ಟ್ಸ್. ಕೇರ್ಫುಲ್ ಯೂಸಿಂಗ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಮಾಡಬೇಕು. ಸಬ್ಮಿಟ್ ಅಂತ ಕೊಡಿ. ಎಸ್, ಇಲ್ಲಿ ತಪ್ಪಿದ್ದಾಗ ಏನಾಗುತ್ತೆ, ಯು ಮೈಟ್ ಬಿ ಕನ್ಫ್ಯೂಸ್ಡ್ ಅಂತ ಬರುತ್ತೆ. ಸರಿಯಾದ ಉತ್ತರ ನಮಗೆ ಸಿಗ್ತದೆ, ನಾವು ಮತ್ತೆ ಅದನ್ನು ನೋಡಿಕೊಂಡು ಮುಂದೆ ಹೋಗ್ಬೋದು, ತೊಂದರೆ ಇಲ್ಲ ಇಲ್ಲಿ ನಮಗೆ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಹೌ ಡು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಕಾಸ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗಿಗೆ ಈ ಪ್ಲಾಸ್ಟಿಕ್ ಬಳಕೆ ಹೇಗೆ ಕಾರಣ? ಬೈ ರೀಯೂಸಿಂಗ್ ದೆಮ್ ಆರ್ ರೀಸೈಕಲ್ ದೆಮ್, ಬೈ ಓವರ್ ಯೂಸಿಂಗ್ ರಿಸೋರ್ಸಸ್ ಲೈಕ್ ಕೋಲ್, ಆಯಿಲ್ ಆ್ಯಂಡ್ ಪೆಟ್ರೋಲ್ ಟು ಮೇಕ್ ಎ ಲಾಟ್ ಆಫ್ ಇಟ್. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಡು ನಾಟ್ ಕಾಸ್ ಗ್ಲೋಬಲ್ ವಾರ್ಮಿಂಗ್ ಅಂತ ಇದೆ ನೋಡಿ. ಬೈ ಯಾವುದನ್ನು ಇದನ್ನು ಗ್ಲೋಬಲ್ ವಾರ್ಮಿಂಗ್ಗೆ ಏನು ಸಂಬಂಧ ಇದೆ ಅಂತ ಇದೆ. ಸೊ ನೋಡೋಣ, ಸರಿ ಇದ್ದರೆ ಸರಿ ಅಂತ ಬರುತ್ತೆ, ಅದರ್ವೈಸ್ ಅಲ್ಲಿ ಕನ್ಫ್ಯೂಸ್ ಅಂತ ಬರುತ್ತೆ. ಇಲ್ಲಿ ಸರಿಯಾದ ಉತ್ತರ ನಮಗೆ ಕೂಡ ಸಿಗ್ತದೆ. ಇಲ್ಲಿ ನೋಡಿ ದ ಕರೆಕ್ಟ್ ಆನ್ಸರ್ ಈಸ್ ಬಿ. ಆನ್ಸರ್ ಕೂಡ ಬಂದಿರುತ್ತೆ ನಮಗೆ, ಬಿ ಸರಿಯಾದ ಉತ್ತರ ಅಂತ ನಾವು ನೋಡ್ಕೋಬೇಕು. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಮತ್ತೆ ಪ್ರಶ್ನೆ ಬರ್ತದೆ ಇಲ್ಲಿ, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಇನ್ಕ್ರೀಸ್ ಇನ್ ಎ ಗ್ಲೋಬಲ್ ವಾರ್ಮಿಂಗ್. ಯಾರು? ಇಟ್ ಈಸ್ ಹ್ಯಾಪನಿಂಗ್ ನೈಸರ್ಗಿಕವಾಗಿ ಆಗ್ತದೆಯೇ? ಆಲ್ ಲಿವಿಂಗ್ ಬೀಯಿಂಗ್ಸ್, ಅನಿಮಲ್ಸ್, ಬರ್ಡ್ಸ್ ಆರ್ ಈಕ್ವಲಿ ರೆಸ್ಪಾನ್ಸಿಬಲ್, ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ದರ್ ಇರ್ರೆಸ್ಪಾನ್ಸಿಬಲ್. ಮಾನವನೇ ಇದಕ್ಕೆ ಕಾರಣ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸರಿ, ಅಲ್ಲಿ ಸರಿಯಾದ ಉತ್ತರ ಅಂತ ಬಂತು. ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಪ್ರಶ್ನೆ ಬರುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಜಾಗತಿಕವಾಗಿ ತಾಪಮಾನ ಹೆಚ್ಚಾಗೋದ್ರಿಂದ ಏನಾಗ್ತಾ ಇದೆ? ಇನ್ಕ್ರೀಸ್ ಇನ್ ಡಿಸಾಸ್ಟರ್ ಲೈಕ್ ಫ್ಲಡ್, ಇನ್ಕ್ರೀಸ್ ಇನ್ ದ ಯೂಸ್ ಆಫ್ ಪ್ಲಾಸ್ಟಿಕ್, ರೈಸ್ ಇನ್ ದ ಅರ್ತ್ ಟೆಂಪ್ರೇಚರ್. ಏನಾಗ್ತಾ ಇದೆ? ಗ್ಲೋಬಲ್ ವಾರ್ಮಿಂಗಿಂದ ತಾಪಮಾನ ಹೆಚ್ಚಾಗ್ತಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಸರಿಯಾದ ಉತ್ತರ ತಪ್ಪಾಗಿದೆ. ಇಲ್ಲಿ ಇನ್ಕ್ರೀಸ್ ಇನ್ ಡಿಸಾಸ್ಟರ್, ಫ್ಲಡ್ಗಳು ಹೆಚ್ಚಾಗ್ತದೆ ಅಂತ ಇದೆ. ಸರಿ, ಅದನ್ನು ಓದಬೇಕು ಮತ್ತು ನಾವು ಮುಂದಕ್ಕೆ ಹೋಗಬೇಕು. ಸೊ ಮತ್ತೆ ನೋಡಿ, ಎಸ್ ನೋ ಎಂಬ ರೀತಿಯಲ್ಲಿ ಪ್ರಶ್ನೆಗಳಿದೆ. ಅಮೀರ್ ಸೇಸ್ ಗ್ಲೋಬಲ್ ವಾರ್ಮಿಂಗ್ ಕ್ಯಾನ್ ಲೀಡ್ ಟು ಶಾರ್ಟೇಜ್ ಆಫ್ ಫುಡ್, ಡು ಯು ಅಗ್ರಿ ವಿತ್ ಹಿಮ್. ಗ್ಲೋಬಲ್ ವಾರ್ಮಿಂಗಿಂದ ಆಹಾರದ ಅಭಾವ ಆಗ್ತದೆ ಅಂದರೆ ಇಲ್ಲ ಅಂತ ಹೇಳಿದ್ದೀನಿ. ಅದು ಕೂಡ ಆಗ್ಬೋದು, ಯಾಕಂದರೆ ಇಲ್ಲಿ ಗ್ಲೋಬಲ್ ವಾರ್ಮಿಂಗಿಂದ ಫ್ಲಡ್ ಎಲ್ಲ ಉಂಟಾಗಿ ಅಲ್ಲಿ ಏನಾಗುತ್ತೆ, ಎಲ್ಲ ಕೃಷಿಗಳು ಹಾಳಾಗ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಎಫೆಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್? ಶಾರ್ಟೇಜ್ ಆಫ್ ಫುಡ್, ರೈಸ್ ಇನ್ ಅರ್ತ್ ಟೆಂಪ್ರೇಚರ್, ಬೋತ್ ಎ ಆ್ಯಂಡ್ ಬಿ, ಎರಡೂ ಆಗ್ತದೆ ಈಗ ನಮಗೆ ಅಂತ ಹೇಳ್ತೀವಿ. ಇಲ್ಲಿ ಎಸ್, ಯು ಆರ್ ಎ ಶಾರ್ಪ್ ಲರ್ನರ್ ಅಂತ ಬಂತು. ಕಂಟಿನ್ಯೂ. ಸೊ ಮತ್ತೆ ನೋಡೋಣ, ಎಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ, ನಿಧಾನವಾಗಿ ಸಮಾಧಾನದಿಂದ ಕೇಳಿ. ಪಿಕ್ ಆಲ್ ದ ಸ್ಟೇಟ್ಮೆಂಟ್ ದಟ್ ಆರ್ ಟ್ರೂ ಅಬೌಟ್ ಟು ಸೋಷಿಯಲ್ ಇನೋವೇಷನ್. ಸೋಷಿಯಲ್ ಇನೋವೇಷನ್ ಈಸ್ ಎ ನ್ಯೂ ಐಡಿಯಾ ಟು ಸಾಲ್ವ್ ಎ ಪ್ರಾಬ್ಲಮ್ ಫೇಸ್ಡ್ ಬೈ ಗ್ರೂಪ್ ಆಫ್ ಪೀಪಲ್. Social innovation make people's lives better. A advice that can provide clean drinking water at a very low cost is an example of social innovation. ನೋಡಿ, ಸೆಲೆಕ್ಟ್ ಮಾಡ್ತೀನಿ, ಸರಿ ತಪ್ಪಾಗೋದು ಪರವಾಗಿಲ್ಲ, ಯಾಕಂದರೆ ಇಲ್ಲಿ ಸರಿಯಾದ ಉತ್ತರ ಮತ್ತು ನಮಗೆ ಸಿಗ್ತದೆ ಇಲ್ಲಿ, ಮತ್ತು ನಾವು ಮುಂದಕ್ಕೆ ಹೋಗ್ಬೋದು. ಸೊ ಆದಮೇಲೆ ಇಲ್ಲಿ ಈ ರೀತಿ ಪ್ರಶ್ನೆ, ವೆನ್ ಕ್ಯಾನ್ ಎನಿ ಇನ್ನೋವೇಷನ್ ಬಿ ಕಾಲ್ಡ್ ಎ ಸೋಷಿಯಲ್ ಇನ್ನೋವೇಷನ್? ಇಫ್ ಇಟ್ ಈಸ್ ಹೆಲ್ಪಿಂಗ್ ಸಾಲ್ವ್ ಎನಿ ಪ್ರಾಬ್ಲಮ್, ಇಫ್ ಇಟ್ ಕ್ಯಾನ್ ಅರ್ನ್ ಎ ಲಾಟ್ ಆಫ್ ಮನಿ, ಇಫ್ ಇಟ್ ಕ್ಯಾನ್ ಸಾಲ್ವ್ ಎ ಪ್ರಾಬ್ಲಮ್ ದಟ್ ಮೇಕ್ಸ್ ದ ಲೈಫ್ ಪೀಪಲ್ ಬೆಟರ್ ಅಂತ ಇದೆ. ನೋಡೋಣ, ಇಲ್ಲಿ ಎಕ್ಸಲೆಂಟ್ ಸರಿಯಾದ ಉತ್ತರ ಬಂತು. ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗಬೇಕು. ಎಸ್ ಇಟ್ ಈಸ್ ಕಂಪ್ಲೀಟ್, ಕ್ವಿಜ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬಂತು. ಈಗ ಕಂಟಿನ್ಯೂ ಎಂಬ ಆಪ್ಷನ್ಸನ್ನು ಬಳಸ್ಕೊಳ್ಳಿ. ಈಗ ಯೂನಿಸಾಲ್ವ್ ವರ್ಕ್ಶೀಟ್ ಅಂತ ಇದೆ. ಈಗ ನಾವೇನು ಮಾಡಬೇಕಂದ್ರೆ, ಇಲ್ಲೇನು ಕೆಲಸ ಮಾಡಬೇಕಂದ್ರೆ, ಡೌನ್ಲೋಡ್ ಆ್ಯಂಡ್ ಪ್ರಿಂಟ್ ದಿಸ್ ವರ್ಕ್ಶೀಟ್ ಆರ್ ಗೆಟ್ ಎ ಕಾಪಿ ಫ್ರಮ್ SIP ಗೈಡ್ ಟೀಚರ್. ಇದನ್ನು ಡೌನ್ಲೋಡ್ ಮಾಡಬೇಕು. ಫಸ್ಟಿಗೆ ಡೌನ್ಲೋಡ್ ಅಂದರೆ ಕ್ಲಿಕ್ ಮಾಡಿದ್ರೆ ಸಾಕು, ಡೌನ್ಲೋಡ್ ಆಗ್ತದೆ. ಇಲ್ಲಿ ನಾನು ಡೌನ್ಲೋಡ್ ಮಾಡಿಕೊಂಡೆ, ನಾನು ಮಾಡ್ತಾಯಿದ್ದೀನಿ. ಎಸ್, ಇದು ಪ್ರಿಂಟ್ ಕೂಡ ತೊಗೋಬೋದು, ಅದರ್ವೈಸ್ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ವರ್ಕ್ಶೀಟ್ ಇದೆ, ಡೌನ್ಲೋಡ್. ಇದು ಓಪನ್ ಆಗಬೇಕಾದ್ರೆ ನಿಮ್ಮ ಹತ್ರ ಒಂದು ಅಡೋಬ್ ಅಕ್ರೋಬ್ಯಾಟ್ ಎಂಬ ಒಂದು ಏನು ಮಾಡಬೇಕು, ನೀವು ಒಂದು ಮೊಬೈಲ್ ಆ್ಯಪನ್ನು ನೀವು ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ಕಂಪ್ಲೀಟ್ ದಿಸ್ ವರ್ಕ್ಶೀಟ್ ಅಲಾಂಗ್ ವಿತ್ ಯುವರ್ ಟೀಮ್ ಮೆಂಬರ್ಸ್. ನೋಡಿ, ಇಲ್ಲಿ ಏನು ಮಾಡಬೇಕು, ಈ ಒಂದು ವರ್ಕ್ಶೀಟನ್ನು ಕಂಪ್ಲೀಟ್ ಮಾಡಬೇಕು. ಗೋಲ್ ನಂಬರ್ ನೋಡಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕೊಟ್ಟಿದ್ದಾರೆ ಒಂದೇ ಒಂದು ಇದರಲ್ಲಿ. ಈ ಒಂದು ಸುಸ್ಥಿರ ಅಭಿವೃದ್ಧಿಗಾಗಿ ಒಂದಿಷ್ಟು ಗುರಿಗಳು. ಎರಡನೇ ಪೇಜ್ನಲ್ಲಿ ನೋಡಿ ಎಲ್ಲ ಗೋಲ್ಗಳ ಬಗ್ಗೆ ಮಾಹಿತಿ ಇದೆ. ಸೊ ಇಲ್ಲಿ ನಮಗೆ ಪ್ರಶ್ನೆ ಬರ್ತದೆ, ಡಿಸ್ಕಸ್ ಮಾಡಬೇಕು. ಇಲ್ಲಿ ಏನು, ಈಚ್ ಆಫ್ ದ 17 SDGs ಹ್ಯಾವ್ ಎ ಸ್ಪೆಷಲ್ ಲೋಗೋ ಅಸೈನ್ ಟು ಇಟ್. ದ ಫಸ್ಟ್ ಒನ್ ಹ್ಯಾಸ್ ಬೀನ್. ನೋಡಿ, ಇಲ್ಲಿ ನೀವು ಮೊದಲು ಇದನ್ನು ನೋಡಿ,
ಇದನ್ನು ನೋಡಿಕೊಂಡು ಕೆಳಗಡೆ ಏನು ಮಾಡಬೇಕು, ಫಿಲಪ್ ಮಾಡಬೇಕು. ಸೊ ಒಂದೇ ನೋಡಿ ಗೋಲ್ ಏನಿದೆ ಗ್ರೀನ್ ಈ ರೀತಿ ಇದೆ. ಗ್ರೀನ್ ಅಂದಾಗ ಆ ಒಂದು ಐಕಾನ್ ಯಾವುದಕ್ಕೆ ಸಂಬಂಧ ಇದೆ, ಈ ಒಂದು ಕೊಟ್ಟಿರುವಂಥ 17 ಪಾಯಿಂಟ್ಗಳಲ್ಲಿ ಯಾವುದು. ಸೊ ಇಲ್ಲಿ ಏನಿದೆ ನೋಡಿ, ಈ ಒಂದು ಐಕಾನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆ ಐಕಾನ್ಸ್ಗಳನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಅಲ್ಲಿ ಬರಿಬೇಕು. ವೆದರ್ ಇಟ್ ಈಸ್ ಲೈಫ್ ಆನ್ ಲ್ಯಾಂಡ್, ಸೊ ಯಾವುದಿದೆ ಅದನ್ನು ಅಲ್ಲಿ ಬರ್ತಾ ಹೋಗಬೇಕು. ಸೊ ಯಾವ ಗೋಲು ಯಾವುದಕ್ಕೆ, ಯಾವ ಐಕಾನ್, ಯಾವ ಚಿತ್ರ ಯಾವ ಗೋಲಿಗೆ ಅಲ್ಲಿ ಹೊಂದಾಣಿಕೆ ಆಗ್ತಾ ಇದೆ. ಸೊ ಎರಡನೇ ಪ್ರಶ್ನೆ ಏನಿದೆ ಅಂದರೆ, ಇಲ್ಲಿ ಡಿಸ್ಕಸ್ ವಿತ್ ಯುವರ್ ಗ್ರೂಪ್ ಆ್ಯಂಡ್ ಪಿಕಪ್ ಒನ್ ಆಫ್ ದ 17 SDs ದ್ಯಾಟ್ ಯು ಥಿಂಕ್ ಈಸ್ ಇಂಪಾರ್ಟೆಂಟ್. ಈ 17 ಗುರಿಗಳನ್ನು ಏನು ಕೊಟ್ಟಿದ್ದಾರೆ, ಈ 17 ಗುರಿಗಳಲ್ಲಿ ಯಾವ ಗುರಿ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಒಂದನ್ನು ಸೆಲೆಕ್ಟ್ ಮಾಡಿ ಅದರ ಬಗ್ಗೆ ಒಂದಿಷ್ಟು ಬರೆಯಿರಿ. ನೋಡಿ, ಸುಸ್ಥಿರ ಅಭಿವೃದ್ಧಿಗಾಗಿ ಇಲ್ಲಿ ಗುರಿಗಳನ್ನು ಹಾಕಿದೆ. ಇದು ನಮ್ಮ ಒಂದು ವಿಶ್ವಸಂಸ್ಥೆ ಹಾಕಿರುವಂಥ ಗುರಿ ಇದಾಗಿದೆ. ನೋಡಿ, ಎಂಡ್ ಪವಾರಿಟಿ, ಬಡತನವನ್ನು ಎಂಡ್ ಮಾಡೋದು, ಎಂಡ್ ಹಂಗರ್, ಹಸಿವನ್ನು ಕಡಿಮೆ ಮಾಡುವುದು, ಹಸಿವು ರಹಿತ ದೇಶ ಮಾಡುವುದು, ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಆರೋಗ್ಯವನ್ನು ನೋಡುವಂಥದ್ದು. ಹೀಗೆ 17 ಗುರಿಗಳು ಇದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿ ಆ್ಯಕ್ಟಿವಿಟಿ ಇದೆ. ಪ್ಲಾಸ್ಟಿಕ್ ಬೀಯಿಂಗ್ ಡಂಪ್ಡ್ ಇನ್ ಅ ವಾಟರ್ ಈಸ್ ಅ ಹ್ಯೂಜ್ ಪ್ರಾಬ್ಲಮ್, ಪ್ಯಾಕೇಜಿಂಗ್ ಆ್ಯಂಡ್ ಪ್ಲಾಸ್ಟಿಕ್ ಬಗ್ಗೆ ಇರುವಂಥದ್ದು. ಸೊ ಇಲ್ಲೆಲ್ಲ ನೋಡಿ ಏನೆಲ್ಲ ಅದಕ್ಕೆ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತೀವಿ ಅಂತ ಇಲ್ಲಿ ನೀವು ಟಿಕ್ಕನ್ನು ಮಾಡಬೇಕು. ಏನು, ಫೈಂಡ್ ಔಟ್ ಅಬೌಟ್ ದ ಪ್ಯಾಕೇಜಿಂಗ್ ಮೆಥಡ್ಸ್ ಗಿವನ್ ಬಿಲೋ, ಪುಟ್ ಎ ಟಿಕ್ ಆನ್ ಸಸ್ಟೈನೇಬಲ್ ಪ್ಯಾಕೇಜಿಂಗ್. ಇಲ್ಲಿ ಪ್ಯಾಕೇಜ್ ಎಲ್ಲ ಕೊಟ್ಟಿದ್ದಾರೆ, ಪೇಪರ್ ಬ್ಯಾಗ್ಸ್, ಫೈಂಡ್ ಔಟ್ ದ ಅಬೌಟ್ ಪ್ಯಾಕೇಜಿಂಗ್ ಮೆಥಡ್ ಗಿವನ್ ಬಿಲೋ, ಪುಟ್ ಎ ಟಿಕ್ ಆನ್ ಸಸ್ಟೈನೇಬಲ್ ಪ್ಯಾಕೇಜಿಂಗ್. ಯಾವ ಪ್ಯಾಕೇಜ್ ಚೆನ್ನಾಗಿದೆ. ಸೊ ನೋಡಿ, ಈ ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್ ಅಲ್ಲ, ಇದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಸೊ ಜೂಟ್ ಬ್ಯಾಗ್ಸ್ ಇದೆ, ಯಾವ ಬ್ಯಾಗನ್ನು ಬಳಸಿದೆ ನೋಡಿ, ಇದು ಎಲೆಯಿಂದ ಬಳಸಿರುವಂಥದ್ದು ಚೆಂದ ಇದೆ, ಇದು ಪೇಪರ್ ಬ್ಯಾಗ್ ಇದೆ, ಕಂಟೈನರ್ಸು, ಕ್ಲಾತ್ ಚೆಂದ ಇದೆ. ಸೊ ಇವುಗಳನ್ನೆಲ್ಲ ನೋಡ್ಕೋಬೇಕು, ನಾವು ನೋಡಿಕೊಂಡು ಟಿಕ್ ಮಾಡಬೇಕು. ನೆಕ್ಸ್ಟ್ ಆ್ಯಕ್ಟಿವಿಟಿ ಬರುತ್ತೆ, ನಾವು ಇಟ್ ಈಸ್ ಯುವರ್ ಟರ್ನ್ ಟು ಪ್ಯಾಕ್ ಎ ಗಿಫ್ಟ್ ಇದೆ. ಯು ಹ್ಯಾವ್ ಟು ಸೆಂಡ್ ಎ ಗ್ಲಾಸ್ ಕಪ್ ಆ್ಯಸ್ ಎ ಬರ್ತ್ಡೇ ಗಿಫ್ಟ್ ಟು ಎ ಫ್ರೆಂಡ್. ಮೇಕ್ ಎ ಕ್ರಿಯೇಟಿವ್ ಸಸ್ಟೈನಬಲ್ ಪ್ಯಾಕೇಜಿಂಗ್, ಚೂಸ್ ದ ಬೆಸ್ಟ್ ಆಪ್ಷನ್. ಇಟ್ ಶುಡ್ ಪ್ರೊಟೆಕ್ಟ್ ದ ಗ್ಲಾಸ್, ಯು ಶುಡ್ ನಾಟ್ ಕ್ರಿಯೇಟ್ ಮೋರ್ ವೇಸ್ಟ್. ನೋಡಿ, ಒಂದು ಗ್ಲಾಸ್ನ ಒಂದು ಕಪ್ಪನ್ನು ಗಿಫ್ಟಾಗಿ ಕೊಡಬೇಕಾಗಿದೆ ನಿಮ್ಮ ಫ್ರೆಂಡಿಗೆ. ಸೊ ಅದನ್ನು ನೀವು ಯಾವ ರೀತಿ ಪ್ಯಾಕೇಜಿಂಗ್ ಮಾಡ್ತೀರಿ ಅಂತ ಇದೆ, ಅದನ್ನು ಬರಿಬೇಕು. ಸೊ ಇಷ್ಟು ನೀವೇನು ಮಾಡಬೇಕು, ಒಂದು ವರ್ಕನ್ನು ಮಾಡಬೇಕು. ಸೊ ಇಲ್ಲಿ ಮಾರ್ಗದರ್ಶಿ ಶಿಕ್ಷಕರಿಗೆ ಒಂದು ಸೂಚನೆ, ಈ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ವರ್ಕನ್ನು ನೀವು ಒಂದು ಫೈಲ್ ಅಪ್ ಮಾಡಿ ಇಟ್ಕೊಳ್ಬೇಕು. ಸೊ ಇಷ್ಟು ಆಯಿತು. ಇದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ, ಕಾಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಜಸ್ಟ್ ಆರ್ನಡ್ ಎ ನ್ಯೂ ಬ್ಯಾಚ್. ಹೊಸ ಬ್ಯಾಚ್ ನಾವು ಕಳಿಸಿದ್ವಿ, ಯಾಕಂದರೆ ಒಂದು ಏನಾಗಿದೆ ಅಂದರೆ ಕೋರ್ಸು ಇಲ್ಲಿ ಕಂಪ್ಲೀಟ್ ಆಯಿತು. ಸೊ ಇನ್ಸ್ಪಿರೇಷನ್ 4 ವಿಡಿಯೋಸ್ ರಿಲೇಟೆಡ್ ಆಗಿದೆ. ಇಲ್ಲಿ ನಾವು ನಮ್ಮ ಜರ್ನಿ ಮತ್ತೆ ಮುಂದುವರಿಸಬೇಕು. ಸೊ ಆದಮೇಲೆ ಈ ರೀತಿ ನಾವು ಪ್ರತಿಯೊಂದು ಏನಿದೆ, ಈಗ ಇನ್ಸ್ಪಿರೇಷನ್ ಮುಗಿತು, ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಅವರ್ ಟೀಮ್. ಈ ರೀತಿ ನಾವು ಕಂಪ್ಲೀಟ್ ಮಾಡ್ತಾ ನಾವು ಹೋಗಬೇಕಾಗ್ತದೆ. ಸೊ ಪ್ರತಿಯೊಂದು ಕೋರ್ಸಸನ್ನು ಕಂಪ್ಲೀಟ್ ಮಾಡಿದಾಗ ನಮಗೆ ಇಲ್ಲಿ ಬ್ಯಾಚ್ ಇಲ್ಲಿ ಬರ್ತದೆ. ಆಲ್ರೆಡಿ ನೋಡಿ ನಮಗೆ ಎಷ್ಟು ಯಾವುದು ಲಾಕ್ ಆಗಿದೆ, ಲಾಕ್ ಕೋಡ್ ಇದೆ, ಯಾವುದು ಅನ್ಲಾಕ್ ಆಗಿದೆ. ಒಂದು ಸರ್ವೆ ಚಾಂಪ್ ಅಂತ ಬಂತು, ದ ಇನ್ಸ್ಪೈರ್ ಅಂತ 2 ಬ್ಯಾಚು ನನಗೆ ಸಿಕ್ಕಿದೆ. ಅದನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ಮಕ್ಕಳು ಇಲ್ಲಿ ಇಟ್ಕೊಳ್ಬಹುದು. ಸೊ ಆದಮೇಲೆ ಒಂದು ಕೋರ್ಸ್ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಮುಂಬರುವ ವೀಡಿಯೋಗಳಲ್ಲಿ ನಾವು ಪ್ರತಿಯೊಂದು ಕೋರ್ಸನ್ನು ಕೂಡ ನಿಮ್ಮೊಂದಿಗೆ ಡಿಸ್ಕಸನ್ನು ಮಾಡ್ತಾ ನಾವು ಹೋಗ್ತೇವೆ. ಹಾಗೂ ಆ ಕೋರ್ಸನ್ನು ಕಂಪ್ಲೀಟ್ ಮಾಡುವಾಗ ಏನೆಲ್ಲ ಸಮಸ್ಯೆಗಳು ಬರ್ತದೆ ಅದನ್ನು ಕೂಡ ಚರ್ಚೆ ಮಾಡ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.